ನಿನ್ನ ಮಾತಿಗೆ ಅರ್ಥ ಅನರ್ಥಗಳ ಮಧ್ಯೆ ನಿನ್ನ ಮಾತಿಗೆ ನಾನು ಮೋಜುಗಾರನಾದರೆ ನೀನು ಜಾದುಗಾರನಾಗಿ ಕುತಂತ್ರ ಬರೆಯುವೆ ನನ್ನ ಇತಿಹಾಸ ಕೊಂಡು ದೊಡ್ಡ ಮಗನೇ ನನ್ನ ಮನೆಯಿಂದ ಮೊದಲು. ನಾನು ಮೊದಲೇ ನಿಮಗೆ ಹೇಳಿದ್ದೇನಲ್ಲ, ಹಲವು ದಾರಿಗಳಕ್ಕಾದರೆ ಅವು ಸಮಯ ಉಂಟಂತ. ಇದರಲ್ಲಿ ಇದೇ ಮೊದಲನೇ ದಾರಿ. ಗುಡ್, ವೆರಿ ಗುಡ್ ತಿಪ್ಪಯ್ಯ, ಐಡಿಯಾನು ಚೆನ್ನಾಗಿದೆ. ಆದರೆ ರಾಮಲಿಂಗ, ನೀನು ಬಂದ ವಿಷಯ? ಗೌರಿ, ಇವನು ಅಶೋಕ್ ಅಂತ. ಇವನು ತುಂಬಾ ಬಡವನಿದ್ದಾನೆ. ಇವನ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಹಣ ಬೇಕಾಗಿದೆ. ಅದಕ್ಕಾಗಿ ತಮ್ಮಲ್ಲಿ ಸಹಾಯಕ್ಕಾಗಿ ಬಂದಿತ್ತು ಗೌರಿ, ತಮ್ಮಲ್ಲಿ ಸಹಾಯಕ್ಕಾಗಿ ಬಂದಿತ್ತು. ಸಹಾಯ? ಲೇ ರಾಮ, ಈ ಅಶೋಕ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಿಂದೆ ಒಂದು ದಿನ ಇವನ ಆಸ್ತಿ ನನ್ನ ಹತ್ತಿರ ಒತ್ತೆ ಇದ್ದಾಗ ನೆತ್ತೆಯ ಮೇಲೆ ಮಾಂಸಾಹಾರದ ನಿನ್ನ ತಮ್ಮ ರಾಜ ರೋಷದಿಂದ ನನ್ನ ಜೊತೆ ವೈರತ್ವ ಸಾಧಿಸಿ ಇವನ ಆಸ್ತಿಯನ್ನು ಇವನಿಗೆ ಬಿಡಿಸಿಕೊಟ್ಟ. ಈಗ ಆ ಗಂಡಸ್ತನ ಅವನಲ್ಲಿ ಇದ್ದರೆ ಇವನಿಗೆ ಹಣ ಅವನೇ ಕೊಡಬಹುದಾಗಿತ್ತು. ಈ ರೀತಿ ನಿನ್ನನ್ನು ಹೇರಿಯಾಗಿ ನನ್ನ ಹತ್ತಿರ ಕಳಿಸಿರುವನೆಂದರೆ ಇದು ನಾಚಿಕೆಗೇಡಿ ಸಂಗತಿಯೇ ಸರಿ. ಗೌರಿ, ಅವನ ಮಾತನ್ನು ಯಾವುದು ಹಚ್ಚಿಕೊಳ್ಳಬೇಡಿ ಗೌರಿ. ನಿಮ್ಮ ಪರವಾಗಿ ನಾನಿದ್ದೇನೆ ಗೌಡೆ, ನಿಮ್ಮ ಪರವಾಗಿ ನಾನಿದ್ದೇನೆ. ಬಡವರ ಬಂದು ಬೆರೆಸಿಕೊಂಡಿರುವ ನೀವು ಹಿಂದೂ ಧರ್ಮವಾಗಿ ಇಂಥ ಬಡವರಿಗೆ ಸಹಾಯ ಮಾಡದಿದ್ದರೆ ಚಂದ್ರನಿಂತ ನಿಮ್ಮ ಕೀರ್ತಿ ಅಮರವಾಗಿ ಉಳಿಯುತ್ತಿದೆ ಇರುತ್ತದೆ. ಹೌದು ಗೌಡ್ರೆ, ಹಿಂದೆ ನನ್ನಿಂದ ಏನಾಗಿದ್ದರೂ ಅದನ್ನು ಕ್ಷಮಿಸಿದೆ. ಹಣದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ನನ್ನ ಅಭ್ಯಾಸಕ್ಕೆ ಅಡ್ಡಿಯಾಗಿದೆ. ದಯವಿಟ್ಟು ಅದೇ ನನ್ನ ಆಸ್ತಿ ನಿಮಗೆ ಬರೆದು ಕೊಡುವೆ. ನನಗೆ ಹಣದ ಸಹಾಯ ಮಾಡಿ, ನನಗೆ ಹಣದ ಸಹಾಯ ಮಾಡಿ ಗೌಡ್ರೆ. ಅಶೋಕ್, ನೀವೆಷ್ಟು ಹೊತ್ತು ಕರೆದರೂ ಮೆತ್ತಗಾಗುವ ಮನಸ್ಸಲ್ಲ ಈ ಗೌಡನದು. ಈ ಗೌಡ ಆಡಿದರೆ ಒಂದೇ ಮಾತು, ಹೂಡಿದರೆ ಒಂದೇ ಬಾಣ. ಒಂದು ಬಿಟ್ಟು ಕೊಟ್ಟ ಹೊಲದಲ್ಲಿ ಮತ್ತೆ ನಾನು ಅಡಿ ಇಡಲು ನಿನ್ನ ಹಾಗೆ ಷಂಡನಲ್ಲ. ನೀನು ಹೂ ಎಂದರೆ ರಮ. ಅದೇನೋ ಹೇಳ್ತಾರಲ್ಲ ರಾಮಲಿಂಗ, ಪಟ ಲಟ ಲಟ ಹೂವನ್ನು ಪಟ ಪಟ ಅಂತ ಹಣ ಎಣಿಸಿಕೊಂಡು ಹೋಗು. ಅದೇನೆಂದು ಬಿಡಿಸಿ ಹೇಳಿ ಗೌಡ್ರೆ. ಅವಕ್ಕೆ ನಾನು ಸಿದ್ಧನಿರುವೆ ಗೌಡ್ರೆ, ಸಿದ್ಧನಿರುವೆ. ಏ ರಾಮ, ನಿನಗೆ ನನ್ನಿಂದ ಹಣವೇ ಬೇಕೆಂದಿದ್ದರೆ ನಿನ್ನ ಊರ ಮುಂದಿನ ಹೊಲ ಬರೆದು ಕೊಟ್ಟು ಹಣ ತೆಗೆದುಕೊಂಡು, ಇಲ್ಲದಿದ್ದರೆ ಮೊದಲು ಜಾಗ ಖಾಲಿ ಮಾಡು ನನ್ನ ಮನೆಯಿಂದ. ಆಯ್ತು ಗೌಡ್ರೆ, ಸಂತೋಷವಾಗಿ ಸಹಿ ಹಾಕುತ್ತೇನೆ ಗೌಡ್ರೆ. ಮೊದಲು ಅಶೋಕನಿಗೆ ಹಣ ಕೊಟ್ಟುಬಿಡಿ. ಹಣ ನಾನು ಮುಟ್ಟಿಸುತ್ತೇನೆ ಗೌಡ್ರೆ. ಅಣ್ಣ ಅಣ್ಣ, ನನ್ನ ಆಸ್ತಿ ಇದ್ದರೂ ನನಗಾಗಿ ನಿಮ್ಮ ಹೊಲ ಬರೆದು ಕೊಡ್ತೀರಾ? ಬೇಡ ಅಣ್ಣ, ಬೇಡ. ಇದರಲ್ಲಿ ಏನೋ ಮೋಸವಿದೆ. ನನ್ನ ವಿದ್ಯಾಭ್ಯಾಸ ನಿಂತರೂ ನಿಮ್ಮ ಹೊಲ ಮಾತ್ರ ಇವರಿಗೆ ಬರೆದು ಕೊಡಬೇಡಿ. ಬಹಳ ಹೊತ್ತಿನವರೆಗೆ ಈ ರತ್ನಸ್ಥಳದಲ್ಲಿ ನಿಂತರೆ ಹೊಲಸಾಗುತ್ತದೆ. ಮೊದಲು ದಾಟಿರಿ ಇಲ್ಲಿಂದ. ಗೆಟ್ ಔಟ್. ಗೌಡ್ರೆ, ಅವನ ಮಾತನ್ನು ಯಾವುದು ಹಚ್ಚಿಕೊಳ್ಳಬೇಡಿ ಗೌಡ್ರೆ. ಅವಕ್ಕೆಲ್ಲ ನಾನಿದ್ದೇನೆ. ಮೊದಲು ಹಣವನ್ನು ಕೊಟ್ಟು ಬಿಡಿ. ನಿಮ್ಮ ಹಣವನ್ನು ನಾನು ಮುಟ್ಟಿಸ್ತೀನಿ ಗೌಡ್ರೆ, ಮುಟ್ಟಿಸುತ್ತೇನೆ. ಹಾ ಹಾ ತಿಪ್ಪಯ್ಯ, ಅಪ್ಪಯ್ಯ, ನೋಡು, ಈ ರಾಮಲಿಂಗನ ಊರ ಮುಂದಿನ ಹೊಲದ ಸರ್ವೆ ನಂಬರ್ ಹಾಕಿ ಚೆಕ್ ಬನ್ನಿ ಹಾಕಿ ಇವನಿಂದ ಸಹಿ ಮಾಡಿಸಿಕೊಂಡು 50,000 ಹಣ ಕೊಡು. ಆಯ್ತಯ್ಯ, ಸ್ಟಾಂಪಿನಲ್ಲಿ ಬರೆಯುವಾಗ ಸರಿಯಾಗಿ ಬರೆ. ಆಯ್ತು ರಮಣ, ಸಹ್ಯ.
ನಿಮ್ಮಿಂದ ತುಂಬಾ ಉಪಕಾರಿ ಗೌಡ್ರೆ. ನಾವು ಬರುತ್ತೇವೆ ಗೌಡ್ರೆ, ನಾವು ಬರುತ್ತೇವೆ. ತಮ್ಮ ಉಪಕಾರ ಮರೆಯೋದಿಲ್ಲ, ಬರುತ್ತೇನೆ. ಬರಬೇಕು ಬರಬೇಕು ರಾಮಲಿಂಗ, ಬರಬೇಕು. ನಾನಿನ್ನ ಅಶೋಕನಿಗ ಕೊಟ್ಟಿರುವ 50,000 ಹಣ ಅವನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ, ನಿಮ್ಮೆಲ್ಲರ ಅಂತ್ಯ ಸಂಸ್ಕಾರಕ್ಕಾಗಿ. ರಾಮ, ಎಂದು ನಿನ್ನ ತಂದೆ ನನ್ನ ಮನೆತನದ ಮೇಲೆ ಹಗೆತನ ಸಾಧಿಸಿ ಸತ್ತು ಹೋದನು, ಅಲ್ಲಿಂದ ಇಲ್ಲಿಯವರೆಗೂ ಆರಲಿಲ್ಲ ಈ ಆರದ ಗಾಯ. ರಾಮಲಿಂಗ, ನಾನು ಯಾರೆಂಬ ಅರಿವಿಲ್ಲದೆ ಪತ್ರಿಕೆಯಲ್ಲಿ 100 ತರಹ ಬರೆದಿರುವ ನಿನ್ನ ತಮ್ಮನ ಶಬ್ದಗಳು ನನ್ನೆದೆಗೆ ಚುಚ್ಚಿ ಚುಚ್ಚಿ ಹೇಳುತ್ತಿದೆ. ಆ ಶಬ್ದಕ್ಕೊಂದು ಬಾಣ ಚುಚ್ಚೆಂದು ಇಂದಿನ ಇದೇ ನನ್ನ ಹಣದಿಂದ ನಿನ್ನ ಹೊಲಮನ ನನ್ನತ್ತ ಸೆಳೆದುಕೊಂಡು ಆ ಸೆಳುವಿನ ತಿರುವಿನಲ್ಲಿ ನಿನ್ನ ಜೀವನ ಚಿತ್ರ ವಿಚಿತ್ರವನ್ನಾಗಿ ಮಾಡಿ ಕಡೆಗೊಂದು ದಿನ ಕೈಯಲ್ಲಿ ತಟ್ಟೆಯನ್ನು ಕೊಟ್ಟು ಭಿಕ್ಷೆ ಬೇಡಲು ಹಚ್ಚದಿದ್ದರೆ ನನ್ನ ಹೆಸರು ಸುತ್ತು 25 ಹಳ್ಳಿಗೆ ಶ್ರೀಮಂತ ಕುಬೇರ ನೆನೆಸಿಕೊಂಡು ಪಾಟೀಲ್ ಸ್ವಚ್ಛತೆಯ ಬೈರೇಗೌಡನೇ ಅಲ್ಲ. ನೆನಪಿಟ್ಟುಕೋ ಮಗನೇ, ಎಚ್ಚರ. ಕಿಪ್ಪಯ್ಯ, ಅಪ್ಪಯ್ಯ, ಬೇಗನೆ ನಡೆಯೋ. ಕಾಲೇಜಿನಿಂದ ಬಂದ ನನ್ನ ತಂಗಿಗೆ ಆರತಿ ಮಾಡಿ ಸ್ವಾಗತಿಸ. ನಿಮ್ಮ ತಂಗಿಯ ಮೆರವಣಿಗೆ ಹೋದ ಪ್ರಶಾಂತ ಇನ್ನೂ ಬಂದೇ ಇಲ್ಲ. ಅದೇನು ನಮಗೂ ತಿಳಿದೇ ಇಲ್ಲ ಗೌಡ್ರೆ. ಹಲೋ ಪ್ರಶಾಂತ್, ವಾಟ್? ನನ್ನ ತಂಗಿಯ ವಿಷಯಕ್ಕೆ ಹಾಲಿಗೆ ಬರಬೇಕಾ? ರೈಟ್.